ದೇವಾಡಿಗ ವಿಜಯ್ ಹಜಾರೆ ಟ್ರೋಫಿ ಆರಂಭಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಆದ್ರೆ ಇದು ನಡೆಯುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಹಳ ಮಹತ್ವದ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಒಂದಷ್ಟು ವರದಿಗಳನ್ನ ಕೂಡ ಮುಂದಿಟ್ಕೊಂಡು ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಈ ಟ್ರೋಫಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತ ನಿರ್ಧಾರ ಆಗುತ್ತೆ. ಇವತ್ತು ಮಧ್ಯಾಹ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಭವಿಷ್ಯ ನಿರ್ಧಾರ ಆಗಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಸ್ಟೇಡಿಯಂನಲ್ಲಿ ಮಹತ್ವದ ಸಭೆ. ಈ ಸಭೆಯ ನಂತರದಲ್ಲಿ ನಾಳೆ ನಡೆಯುವಂತ ಈ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇನ್ನು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ನಿಜಕ್ಕೂ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆರ್ಸಿಬಿ ಸಂಭ್ರಮಾಚರಣೆ ದುರಂತ ಬಳಿಕವೂ ಕೂಡ ಇಲ್ವಾ ಸೇಫ್ಟಿ? ಕ್ರಿಕೆಟ್ ಆಯೋಜನೆಗೆ ಸಿದ್ಧವಾಗ್ತಿರುವಂತಹ ಮೈದಾನದ ಮೇಲೆ ಗ್ರಹಣ. ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಸಭೆಯಲ್ಲಿ ಆಗಿದ್ದೇನು? ಆ ಒಂದು ಇಲಾಖೆ ಅನುಮತಿಗೆ ಅಪಸ್ವರ ಎತ್ತಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಸ್ವಾಮಿ ಭವಿಷ್ಯದ ಬಿಗ್ ಸ್ಟೋರಿ ಇದು. ಯಾವಾಗ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಸಂಭವಿಸಲ್ಲ, ಅದಾದ ಬಳಿಕ ಒಂದು ರೀತಿಯಾಗಿ ಚಿನ್ನಸ್ವಾಮಿಗೆ ಗ್ರಹಣ ಹಿಡಿದಂತಾಗಿದೆ. ಈ ಬಾರಿ ಐಪಿಎಲ್ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿಸೋಲಿಗ ಮುಂದಾಗಿದ್ದಾರೆ. ಒಂದ್ ಕಡೆ ಹೊಸ ಅಧ್ಯಕ್ಷರು, ಮತ್ತೊಂದ್ ಕಡೆ ಡಿಸಿಎಂ ಅವರು ಸಹ ಏನೋ ಒಂದ್ ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕೆಸಿಎ ಒಂದ್ ಕಡೆ ಎಲೆಕ್ಷನ್ ನಡೀತು. ಆ ಒಂದು ಎಲೆಕ್ಷನ್ ಅಲ್ಲಿ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ ಗೆಲುವಾಯಿತು. ಅದಾದ ನಂತರ ಒಂದ್ ಕಡೆ ಅಂತಾರಾಷ್ಟ್ರೀಯ ಏನೋ ಆಟ ಕ್ರಿಕೆಟ್, ಮತ್ತೊಂದ್ ಕಡೆ ಐಪಿಎಲ್ ಮ್ಯಾಚ್ ಇಲ್ಲೇ ಆಡಿಸೋದೀಗ ಮುಂದಾಗಿದ್ದಾರೆ. ನಿನ್ನೆ ಸಹ ಏನೋ ಒಂದ್ ಕಡೆ ಹೋಮ ಹವನ ಸಹ ಮಾಡಿಸಿದ್ದಾರೆ, ಯಾವುದೇ ರೀತಿಯ ತೊಂದರೆ ಆಗದಂತೆ. ಬಟ್ ಒಂದು ಕಮಿಟಿ ಸಹ ಏನೋ ಹಲವಾರು ವಿಚಾರಗಳನ್ನ ಏನೋ ಮಾರ್ಗಸೂಚಿಯನ್ನು ನೀಡಿದೆ. ಸುಮಾರು ರಿನೋವೇಷನ್ ಮಾಡಬೇಕು ಈ ಒಂದು ಕ್ರೀಡಾಂಗಣ ಅಂತ ಒಂದ್ ಕಡೆ ಹೇಳಲಾಗ್ತಿದೆ. ಅದಾದ ನಂತರ ಐಪಿಎಲ್ ಪಂದ್ಯ ನಡೆಯುತ್ತೆ ಎಂಬುದು ಗೊಂದಲ ಮೂಡಿದೆ. ಆರ್ಸಿಬಿ ಅಭಿಮಾನಿಗಳು ಮಾತ್ರ ಐಪಿಎಲ್ ಪಂದ್ಯ ಇಲ್ಲೇ ನಡೀಬೇಕು, ಆರ್ಸಿಬಿ ಮ್ಯಾಚ್ ಇಲ್ಲೇ ನಡೀಬೇಕು, ಬೇರೆ ಕಡೆ ಶಿಫ್ಟ್ ಆಗಬಾರದು ಎಂಬುದು ಕಡೆ ಒತ್ತಾಯವಾಗಿದೆ. ಬಟ್ ಸರ್ಕಾರ ಹಂತದಲ್ಲಿ ಒಂದ್ ಕಡೆ ತೀರ್ಮಾನ ಆಗ್ತಿದೆ. ಹೊಸ ಅಧ್ಯಕ್ಷರು ಡಿಸಿಎಂ, ಸಿಎಂ, ಗೃಹ ಸಚಿವರನ್ನ ಮೀಟ್ ಮಾಡಿದ್ದಾರೆ. ಯಾವ್ದು ರೀತಿ ಆಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಬಟ್ ಅಭಿಮಾನಿಗಳಿಗೆ ಮಾತ್ರ ಮ್ಯಾಚ್ ಇಲ್ಲೇ ನಡೀಬೇಕು. ಮತ್ತೊಂದು ಕಡೆ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಸಹ ಏನೋ ಈ ಬಾರಿ ಮ್ಯಾಚ್ ಇಲ್ಲೇ ನಡೆಯಬಾರದು ಎಂಬುದು ಕಡೆ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವಾಡಿಗ ವಿಜಯ್ ಹಜಾರೆ ಟ್ರೋಫಿ ಆರಂಭಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಆದ್ರೆ ಇದು ನಡೆಯುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಹಳ ಮಹತ್ವದ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಒಂದಷ್ಟು ವರದಿಗಳನ್ನ ಕೂಡ ಮುಂದಿಟ್ಕೊಂಡು ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಈ ಟ್ರೋಫಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತ ನಿರ್ಧಾರ ಆಗುತ್ತೆ. ಇವತ್ತು ಮಧ್ಯಾಹ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಭವಿಷ್ಯ ನಿರ್ಧಾರ ಆಗಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಸ್ಟೇಡಿಯಂನಲ್ಲಿ ಮಹತ್ವದ ಸಭೆ. ಈ ಸಭೆಯ ನಂತರದಲ್ಲಿ ನಾಳೆ ನಡೆಯುವಂತ ಈ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇನ್ನು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ನಿಜಕ್ಕೂ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆರ್ಸಿಬಿ ಸಂಭ್ರಮಾಚರಣೆ ದುರಂತ ಬಳಿಕವೂ ಕೂಡ ಇಲ್ವಾ ಸೇಫ್ಟಿ? ಕ್ರಿಕೆಟ್ ಆಯೋಜನೆಗೆ ಸಿದ್ಧವಾಗ್ತಿರುವಂತಹ ಮೈದಾನದ ಮೇಲೆ ಗ್ರಹಣ. ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ
ಸಭೆಯಲ್ಲಿ ಆಗಿದ್ದೇನು? ಆ ಒಂದು ಇಲಾಖೆ ಅನುಮತಿಗೆ ಅಪಸ್ವರ ಎತ್ತಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಸ್ವಾಮಿ ಭವಿಷ್ಯದ ಬಿಗ್ ಸ್ಟೋರಿ ಇದು. ಯಾವಾಗ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಸಂಭವಿಸಲ್ಲ, ಅದಾದ ಬಳಿಕ ಒಂದು ರೀತಿಯಾಗಿ ಚಿನ್ನಸ್ವಾಮಿಗೆ ಗ್ರಹಣ ಹಿಡಿದಂತಾಗಿದೆ. ಈ ಬಾರಿ ಐಪಿಎಲ್ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿಸಲಿಗ ಮುಂದಾಗಿದ್ದಾರೆ. ಒಂದ್ ಕಡೆ ಹೊಸ ಅಧ್ಯಕ್ಷರು, ಮತ್ತೊಂದ್ ಕಡೆ ಡಿಸಿಎಂ ಅವರು ಸಹ ಏನೋ ಒಂದ್ ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕೆಸಿಎ ಒಂದ್ ಕಡೆ ಎಲೆಕ್ಷನ್ ನಡೀತು, ಆ ಒಂದು ಎಲೆಕ್ಷನ್ ಅಲ್ಲಿ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ ಗೆಲುವಾಯಿತು. ಅದಾದ ನಂತರ ಒಂದ್ ಕಡೆ ಅಂತಾರಾಷ್ಟ್ರೀಯ ಏನೋ ಆಟ ಕ್ರಿಕೆಟ್, ಮತ್ತೊಂದ್ ಕಡೆ ಐಪಿಎಲ್ ಮ್ಯಾಚ್ ಇಲ್ಲೇ ಆಡಿಸಲಿಗ ಮುಂದಾಗಿದ್ದಾರೆ. ನಿನ್ನೆ ಸಹ ಏನೋ ಒಂದ್ ಕಡೆ ಹೋಮ ಹವನ ಸಹ ಮಾಡಿಸಿದ್ದಾರೆ, ಯಾವುದೇ ರೀತಿಯ ತೊಂದರೆ ಆಗದಂತೆ. ಬಟ್ ಒಂದು ಕಮಿಟಿ ಸಹ ಏನೋ ಹಲವಾರು ವಿಚಾರಗಳನ್ನ ಏನೋ ಮಾರ್ಗಸೂಚಿಯನ್ನು ನೀಡಿದೆ. ಸುಮಾರು ರಿನೋವೇಷನ್ ಮಾಡಬೇಕು ಈ ಒಂದು ಕ್ರೀಡಾಂಗಣ ಅಂತ ಒಂದ್ ಕಡೆ ಹೇಳಲಾಗ್ತಿದೆ. ಅದಾದ ನಂತರ ಐಪಿಎಲ್ ಪಂದ್ಯ ನಡೆಯುತ್ತೆ ಎಂಬುದು ಗೊಂದಲ ಮೂಡಿದೆ. ಆರ್ಸಿಬಿ ಅಭಿಮಾನಿಗಳು ಮಾತ್ರ ಐಪಿಎಲ್ ಪಂದ್ಯ ಇಲ್ಲೇ ನಡೀಬೇಕು, ಆರ್ಸಿಬಿ ಮ್ಯಾಚ್ ಇಲ್ಲೇ ನಡೀಬೇಕು, ಬೇರೆ ಕಡೆ ಶಿಫ್ಟ್ ಆಗಬಾರ್ದು ಎಂಬುದು ಕಡೆ ಒತ್ತಾಯವಾಗಿದೆ. ಬಟ್ ಸರ್ಕಾರ ಹಂತದಲ್ಲಿ ಒಂದ್ ಕಡೆ ತೀರ್ಮಾನ ಆಗ್ತಿದೆ. ಹೊಸ ಅಧ್ಯಕ್ಷರು ಡಿಸಿಎಂ, ಸಿಎಂ, ಗೃಹ ಸಚಿವರನ್ನ ಮೀಟ್ ಮಾಡಿದ್ದಾರೆ. ಯಾವ್ದು ರೀತಿ ಆಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದುಕೊಳ್ಬೇಕಾಗುತ್ತೆ. ಬಟ್ ಅಭಿಮಾನಿಗಳಿಗೆ ಮಾತ್ರ ಮ್ಯಾಚ್ ಇಲ್ಲೇ ನಡೀಬೇಕು. ಮತ್ತೊಂದು ಕಡೆ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಸಹ ಏನೋ ಈ ಬಾರಿ ಮ್ಯಾಚ್ ಇಲ್ಲೇ ನಡೆಯಬಾರದು ಎಂಬುದು ಕಡೆ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವಾಡಿಗ ವಿಜಯ್ ಹಜಾರೆ ಟ್ರೋಫಿ ಆರಂಭಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಆದ್ರೆ ಇದು ನಡೆಯುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಹಳ ಮಹತ್ವದ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಒಂದಷ್ಟು ವರದಿಗಳನ್ನ ಕೂಡ ಮುಂದಿಟ್ಕೊಂಡು ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಈ ಟ್ರೋಫಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತ ನಿರ್ಧಾರ ಆಗುತ್ತೆ. ಇವತ್ತು ಮಧ್ಯಾಹ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಭವಿಷ್ಯ ನಿರ್ಧಾರ ಆಗಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಸ್ಟೇಡಿಯಂನಲ್ಲಿ ಮಹತ್ವದ ಸಭೆ. ಈ ಸಭೆಯ ನಂತರದಲ್ಲಿ ನಾಳೆ ನಡೆಯುವಂತ ಈ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇನ್ನು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ನಿಜಕ್ಕೂ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆರ್ಸಿಬಿ ಸಂಭ್ರಮಾಚರಣೆ ದುರಂತ ಬಳಿಕವೂ ಕೂಡ ಇಲ್ವಾ ಸೇಫ್ಟಿ? ಕ್ರಿಕೆಟ್ ಆಯೋಜನೆಗೆ ಸಿದ್ಧವಾಗ್ತಿರುವಂತಹ ಮೈದಾನದ ಮೇಲೆ ಗ್ರಹಣ